ನಮಸ್ಕಾರ. ನಿಮಗೂ ನೀ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಏನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು? ನಾವು ನಮ್ಮ ತಂದೆ ತಾಯಿ ಹತ್ರ ಹೋಗಿ, ನಮ್ಮ ಫ್ರೆಂಡ್ಸ್ ಹತ್ರ ಹೋಗಿ, ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಿಮ್ಗೊಂದು 3 ಆನ್ಸರ್ ಸಿಕ್ಕಿರುತ್ತೆ. ಏನು ಈ 3 ಆನ್ಸರ್ಗಳು? ಬಿಸ್ನೆಸ್ಸಾ? ಲಾಸಪ್ಪ, ಕೈ ಹಾಕಬೇಡ. ಬಿಸ್ನೆಸ್ಸಾ? ಸಿಕ್ಕಾಬಿಟ್ಟೆ ರಿಸ್ಕು. ಬಿಸ್ನೆಸ್ಸಾ? ನಮ್ಮಂಥವ್ರಿಗಲ್ಲಪ್ಪ ಅದು, ಸೌಕರ್ಯಗಳಿಗೆ ಮಾತ್ರ ಅಂತ. ಕರೆಕ್ಟ್ ಅಲ್ವಾ? ನನಗಂತೂ ಈ ಆನ್ಸರ್ಗಳು ಸಿಕ್ಕಿದೆ, ಅನ್ಕೊತೀನಿ ನಿಮಗೂ ಸಿಕ್ಕಿದೆ ಅಂತ. ಅವ್ರು ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ಬಟ್ ಪ್ರಾಬ್ಲಮ್ ಏನಂತಂದರೆ, ಇವರು ಒಬ್ರಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋದನ್ನು ನೋಡಿರ್ತಾರೆ. ಯಾಕೆ ಲಾಸ್ ಆಯಿತು ಅಂತ ಇವರು ತಿಳ್ಕೊಂಡಿರಲ್ಲ. ಬಿಸ್ನೆಸ್ಸಲ್ಲಿ ಲಾಸ್ ಆದವ್ರು ಇವ್ರಿಗೆ ಬಂದು ನನಗೆ ಏನಕ್ಕೆ ಲಾಸ್ ಆಯಿತು ಅಂತ ಹೇಳ್ಕೊಂಡಿರಲ್ಲ. ಇವ್ರ ಅನುಭವ ಅವ್ರಿಗೆ ಲಾಸ್ ಆಗಿರೋದನ್ನು ನೋಡಿರ್ತಾರೆ ಹೊರತು ಏನಕ್ಕೆ ಲಾಸ್ ಆಯಿತು ಅಂತ ಗೊತ್ತಿರಲ್ಲ. ಬಟ್ 10 ಜನ ನೋಡಿದ್ರೆ ನೀವು 8 ಜನ 10 ಜನ ಬಿಸ್ನೆಸ್ ಮಾಡೋದ್ರಲ್ಲಿ 8 ಜನಕ್ಕೆ ಲಾಸೇ ಆಗಿರುತ್ತೆ. ಅದನ್ನು ನಮ್ಮ ಹತ್ರ ಹಂಚ್ಕೊಂಡಿರ್ತಾರೆ. ಕರೆಕ್ಟ್ ಅಲ್ವಾ? ದ ಪಾಯಿಂಟ್ ಇಸ್, ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಕೆಲವೊಂದು ಬೇಸಿಕ್ಸ್ ಇದೆ. ಆ ಬೇಸಿಕ್ಸ್ನ ನಾವು ಫಾಲೋ ಮಾಡಲ್ಲ. ಆ ಬೇಸಿಕ್ಸ್ನ ಫಾಲೋ ಮಾಡಿದ್ರೆ ನಮಗೆ ಒಂದು 80 to 90% ಆಫ್ ದ ಟೈಮ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಲ್ಲ. ಬಟ್ ಹಲವಾರು ಕಾರಣಗಳಿಂದ ನಮ್ಗೆ ಆ ಬೇಸಿಕ್ಸ್ನ ಫಾಲೋ ಮಾಡೋಕ್ಕೆ ಆಗಲ್ಲ. ಅದರಿಂದ ನಾವು ಸೋತಿರ್ತೀವಿ. ಹಂಗಂತೇಳಿ ನಾವು ಈ ಬೇಸಿಕ್ಸ್ನ ಫಾಲೋ ಮಾಡಿಬಿಟ್ರೆ ಬರೀ ಪ್ರಾಫಿಟ್ಟೇ, ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಾಫಿಟ್, ಲಾಸ್, ಸಕ್ಸಸ್, ಫೇಲ್ಯೂರ್, ಇದು ರಿಸಲ್ಟ್ಸು. ಈ ಬಿಸ್ನೆಸ್ ಬೇಸಿಕ್ಸ್ ಅನ್ನೋದು ಪ್ರಾಸೆಸ್ಸು. ಈ ಪ್ರಾಸೆಸ್ನ ನೀವು ಫಾಲೋ ಮಾಡಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಯು ನೀಡ್ ಟು ಕೀಪ್ ಫಾಲೋಯಿಂಗ್ ದಿಸ್. ಮಾಡಿದ್ರೆ 90% ಆಫ್ ದ ಟೈಮ್ ನಿಮ್ಮ ರಿಸಲ್ಟು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನನ್ನೊಂದು ಸಣ್ಣ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ನಿಮ್ಗೊಂದು ಕ್ವಶನ್ ಬಂದಿರ್ಬೋದಲ್ವಾ, ಇವ್ನಿಗೇನು ಎಕ್ಸ್ಪೀರಿಯನ್ಸ್ ಇದೆ, ಇವ್ರು ಯಾರು, ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ ಬಿಸ್ನೆಸ್ ಬಗ್ಗೆ ಅಂತ. ಅದಕ್ಕಾಗಿ ಈ ಆನ್ಸರು. 19 ವರ್ಷ ಕೆಲಸ ಮಾಡಿದ್ದೀನಿ. ಚಿಕ್ಕ ಕಂಪ್ನಿ, 6 ಕೋಟಿ ಕಂಪ್ನಿಯಿಂದ ಹಿಡಿದು 1500 ಕೋಟಿ ಕಂಪ್ನಿ ಟರ್ನ್ ಓವರ್ ಇರೋವಂಥ ಕಂಪ್ನಿ, 2 ಥರ ಕಂಪ್ನಿಗಳಲ್ಲೂ ಕೆಲಸ ಮಾಡಿದ್ದೀನಿ. 6 ವರ್ಷದಿಂದ ನನ್ನದೇ ಆದಂಥ ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಸೊ ಓವರಾಲ್ ಹೇಳಬೇಕಂದ್ರೆ 19 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಕೆಲಸದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಅನುಭವ ಆಗಿದೆ. ಆ ಎಕ್ಸ್ಪೀರಿಯನ್ಸ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಸ್ ಅನ್ ಇನ್ಫಾರ್ಮೇಷನ್. ಯಾಕೆ? ಇನ್ಫಾರ್ಮೇಷನ್ ಇಸ್ ವೆಲ್ತ್ ಅಂತಾರೆ. ರೈಟ್ ಇನ್ಫಾರ್ಮೇಷನ್ ಇಸ್ ಗೋಲ್ಡ್ ಮೈನ್ ಅಂತಾರೆ. ಸೊ ನನಗನ್ಸಿದ್ದು ಏನಪ್ಪ ಅಂತಂದರೆ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇನ್ನೊಬ್ರಿಗೆ ಶೇರ್ ಮಾಡಿಕೊಂಡ್ರೆ, ಅವ್ರು ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಇಟ್ ಮಲ್ಟಿಪ್ಲೈಸ್. ಸೊ ಇದ್ರಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ, ಮಲ್ಟಿಪ್ಲೈ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಇನ್ಫಾರ್ಮೇಷನ್ನ ನಿಮ್ಗಳ ಹತ್ರ ತಲುಪಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ಸಣ್ಣ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ. ಏನು ತಪ್ಪುಗಳಾಯಿತು ಅಂತ ಕಮೆಂಟ್ ಕಾಲಮಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದನ್ನು ತಿದ್ದುಕೊಂಡು ಮುಂದಿನ ವೀಡಿಯೋಗಳಲ್ಲಿ ನಾವು ನಿಮ್ಮ ಮುಂದೆ ಆ ತಪ್ಪಾಗಿರೋದನ್ನು ಸರಿ ಮಾಡಿಕೊಂಡು ಮುಂದುವರಿತೀವಿ. ಇದನ್ನು ಹೇಳ್ತಾ ಬನ್ನಿ, ಬಿಸ್ನೆಸ್ ಬೇಸಿಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಈ ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಯಾವುದು? ನನ್ನ ಅನುಭವದಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 5 ಪ್ರಿನ್ಸಿಪಲ್ಸ್ಗಳು ನನಗೆ ತುಂಬಾ ಕೆಲಸಕ್ಕೆ ಬಂದಿದೆ. ಈ 5 ಪ್ರಿನ್ಸಿಪಲ್ಗಳು ಯಾವುದು? 1, ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್. 2, ಗ್ರಾಸ್ ಮಾರ್ಜಿನ್, ನೆಟ್ ಮಾರ್ಜಿನ್ ತಿಳ್ಕೊಳ್ಳೋದು ಹೆಂಗೆ. 3, ನಿಮಗೆ ಬ್ರೇಕ್ ಈವನ್ ಪಾಯಿಂಟ್, ಯಾವೊಂದು ಸೇಲ್ ಪಾಯಿಂಟಲ್ಲಿ ನೀವು ಪ್ರಾಫಿಟಬಿಲಿಟಿ ಕಡೆಗೆ ಹೋಗ್ತೀರಾ, ಯಾವೊಂದು ಸೇಲ್ ಪಾಯಿಂಟಲ್ಲಿ ಲಾಸಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳೋದು. 4ನೇದು ಬಂದು ರಿಸೀವಬಲ್ಸ್ ಆ್ಯಂಡ್ ಪೇಯಬಲ್ಸ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದರಲ್ಲಿ ಮಣ್ಣು ತಿಂದಿದ್ದೀನಿ, ಅದನ್ನು ಎಕ್ಸಾಂಪಲು ನಿಮ್ಗೆ ಹೇಳ್ತೀನಿ ಹೆಂಗಾಯಿತು ಏನಾಯಿತು ಅಂತ. ಲಾಸ್ಟ್ ಪಾಯಿಂಟ್ ಬಂದು 5th ಪಾಯಿಂಟ್ ಬಂದು ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಆ್ಯಂಡ್ ರಿಸೀವಬಲ್ಸ್ ಆ್ಯಂಡ್ ಪೇಯಬಲ್ಸ್ ಕನೆಕ್ಟೆಡು, ಬಟ್ ಇದನ್ನು ನೀವು ನೋಡೋದು ಭಾಳ ಭಾಳ ಇಂಪಾರ್ಟೆಂಟು. ಎಷ್ಟೇ ಚಿಕ್ಕದಾಗಲಿ ಬಿಸ್ನೆಸ್ಸು, ಎಷ್ಟೇ ದೊಡ್ಡದಾಗಲಿ ಬಿಸ್ನೆಸ್ಸು, ಈ 5 ಪ್ರಿನ್ಸಿಪಲ್ಗಳನ್ನ ನೀವು ಅಪ್ಲೈ ಮಾಡಲೇಬೇಕಾಗತ್ತೆ. ಎವ್ರಿ ಮಂತ್, ಪ್ರತಿ ತಿಂಗಳು ಇದನ್ನು ನೀವು ಫಾಲೋ ಮಾಡಲೇಬೇಕಾಗತ್ತೆ. ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ರಿಸ್ಕ್ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಪ್ರಿನ್ಸಿಪಲ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂದೆ ಹೋಗೋಣ. ಬಿಸ್ನೆಸ್ ಮಾಡೆಲ್ನ ತಗೊಂಡು ಈ 5 ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡ್ತೀನಿ. ಸೊ ಆವಾಗ ಈಸಿಲಿ ರಿಲೇಟ್ ಮಾಡ್ಬೋದು ಈ 5 ಪ್ರಿನ್ಸಿಪಲ್ಸ್ಗಳು ಹೆಂಗೆ ಬಿಸ್ನೆಸ್ ಮಾಡೆಲ್ ಮೇಲೆ ಅಪ್ಲೈ ಆಯಿತು ಅಂತ. ಸೊ ಸಿಂಪ್ಲಿಫೈ ಮಾಡೋದಕ್ಕೆ, ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನಿಲ್ಲಿ ಯೂಸ್ ಮಾಡ್ತಿರೋ ಟರ್ಮ್ಸು
ನಾನು ನನ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿರೋದು. ಇದು ಯಾವುದೂ ನಿಮಗೆ ಆಡಿಟರ್ ಯೂಸ್ ಮಾಡೋ ಥರ ಆಗಲಿ, ಫಿನಾನ್ಸ್ ಬುಕ್ಕಲ್ಲಿರೋ ಥರ ಆಗಲಿ, ಆ ಟರ್ಮ್ಸ್ನ ನಾನು ಯೂಸ್ ಮಾಡಿಲ್ಲ. ಓಕೆ. ಸೊ ಆ ಥರ ನಾನು ಯೂಸ್ ಮಾಡೋದೂ ಇಲ್ಲ. ಬಿಕಾಸ್ ಇದು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇನ್ನೊಬ್ಬರಿಗೆ ನನ್ನ ಅನುಭವಗಳನ್ನ ಹೇಳ್ತಾ ಇರೋದು. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಇದನ್ನು ಹೇಳ್ತಾ ಬಿಸ್ನೆಸ್ ಮಾಡಲಲ್ಲಿ 3 ಥರ ಬಿಸ್ನೆಸ್ ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ. ಮೊದಲನೇದೇನು ಸರ್ವಿಸ್ ಓರಿಯೆಂಟೆಡ್, ಎರಡನೇದು ಬಂದು ನಿಮಗೆ ಪ್ರಾಡಕ್ಟ್ ಓರಿಯೆಂಟೆಡ್, ಮೂರನೇದು ಬಂದು ರಿಟೇಲ್ ಔಟ್ಲೆಟ್ ಓರಿಯೆಂಟೆಡ್. ಎಕ್ಸಾಂಪಲ್ ಕೊಡ್ತೀನಿ ಒಂದೊಂದು ಏನೋ ಬಿಸ್ನೆಸ್ ಮಾಡೆಲ್ಗೂ. ಸರ್ವಿಸ್ ಓರಿಯೆಂಟೆಡ್ ಅಂತಂದರೆ ಇಮ್ಯಾಜಿನ್ ದಟ್ ಐ ಹ್ಯಾವ್ ಅ ಪೆಟ್ ಗ್ರೂಮಿಂಗ್ ಬಿಸ್ನೆಸ್. ಮನೆಗೆ ಬಂದು ನಿಮಗೆ ಪೆಟ್ ಗ್ರೂಮಿಂಗ್ ಸರ್ವಿಸ್ ನಾನು ಕೊಡ್ತೀನಿ. ಸೊ ದಟ್ ಈಸ್ ಯುವರ್ ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್. ಪ್ರಾಡಕ್ಟಲ್ಲಿ ಬಂದು 2 ಥರ ಇದೆ. ಒಂದು ಮ್ಯಾನುಫ್ಯಾಕ್ಚರಿಂಗು, ಒಂದು ಡಿಸ್ಟ್ರಿಬ್ಯೂಷನ್ನು. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರರ್. ಡಿಸ್ಟ್ರಿಬ್ಯೂಟರ್ ಅಂತಂದರೆ ಆ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಪ್ರಾಡಕ್ಟ್ ತೊಗೊಂಡು ಮಾರ್ಕೆಟಲ್ಲಿ ಅದನ್ನು ರೀಟೇಲರ್ಸ್ಗೆ ಕೊಡೋದು. ಸೊ 2 ಥರ ಬರುತ್ತೆ. ವಿಚ್ ಆರ್ ಯು ವಾಂಟ್ ಟು ಚೂಸ್, ಯು ಕ್ಯಾನ್ ಚೂಸ್. ಥರ್ಡ್ ಒನ್ ಬಂದು ರಿಟೇಲರ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸುತ್ತಮುತ್ತ ಇರೋ ಸೂಪರ್ ಮಾರ್ಕೆಟ್ಸ್ಗಳನ್ನ ನೋಡ್ಬೋದು, ಅಥವಾ ಯಾವುದೇ ಒಂದು ಫ್ಯಾಷನ್ ಸ್ಟೋರ್ ಆಗಲಿ, ಯಾವುದೇ ಒಂದು ಔಟ್ಲೆಟ್ಗಳನ್ನಾಗಲಿ ನೋಡ್ಬೋದು. ಈ ಒಂದು ಔಟ್ಲೆಟ್ ಇರುತ್ತೆ, ಆ ಔಟ್ಲೆಟ್ಗೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳನ್ನ ಇಟ್ಕೊಂಡು ಮಾರ್ತಿರ್ತಾರೆ, ಅಥವಾ ಅವ್ರದ್ದೇ ಆದಂಥ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡು ಮಾರ್ತಿರ್ತಾರೆ. ಇದು ಆಫ್ಲೈನ್ ರಿಟೇಲ್ ಆಯಿತು. ಆನ್ಲೈನ್ ರಿಟೇಲ್ ಬಂದರೆ ಅಲ್ಲೂ ಪ್ರಾಡಕ್ಟ್ಸ್ ಬೈ ಮಾಡ್ತಾರೆ. ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್ ಅದರಲ್ಲಿ ಮಾಡ್ತಿರ್ತಾರೆ. ಅವ್ರನ್ನ ಆನ್ಲೈನ್ ರಿಟೇಲ್ ಆಯಿತು ಅಂತ ರಿಟೇಲರ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಈ 3 ಬಿಸ್ನೆಸ್ ಮಾಡೆಲ್ಸ್ ಇರುತ್ತೆ. ಈ 3 ಬಿಸ್ನೆಸ್ ಮಾಡೆಲಲ್ಲಿ ಯಾವ್ದಾರೋ ಒಂದು ಬಿಸ್ನೆಸ್ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡ್ತಿರ್ತೀರಾ ಅಂತ, ಅಥವಾ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅನ್ಕೊತೀನಿ. ಇದ್ರ ಮೇಲೆ ಈ 5 ಪ್ರಿನ್ಸಿಪಲ್ಸ್ನ ಹೆಂಗೆ ಅಪ್ಲೈ ಮಾಡೋದು, ಬನ್ನಿ ಶುರು ಮಾಡೋಣ. ಮೊದಲನೇ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್. ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗಲ್ಲಿ ನಿಮಗೆ ಮೇಜರ್ಲಿ ಎಲ್ಲರೂ ನೋಡೋದು 2 ಪಾರ್ಟ್. ಒಂದು ಕೆಪೆಕ್ಸ್, ಎರಡನೇದು ಒಪೆಕ್ಸ್. ಬಟ್ ನಾನಿಲ್ಲಿ ಹೇಳೋದು ನನ್ನ ಓನ್ ಟರ್ಮ್, ಅಗೇನು ಮುಂಚೆ ಹೇಳ್ದಂಗೆ ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ ಅನ್ನೋದನ್ನು ಸೇರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಪೆಕ್ಸ್ ಅಂದ್ರೇನು, ಕ್ಯಾಪಿಟಲ್ ಎಕ್ಸ್ಪೆನ್ಸ್. ಒಪೆಕ್ಸ್ ಅಂದ್ರೇನು, ಆಪ್ರೇಷನಲ್ ಎಕ್ಸ್ಪೆನ್ಸ್. ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ ಅಂದ್ರೇನು, ನನ್ನ ಬಿಸ್ನೆಸ್ ರನ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ. ಇಫ್ ಇನ್ ಕೇಸ್ ನನಗೆ ಲಾಸ್ ಆಯಿತು ಅಂತಂದರೆ ನನಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳೋವಂಥ ಒಂದು ಬಡ್ಜೆಟ್. ಓಕೆನಾ. ಸೊ ಈಗ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಪೆಟ್ ಗ್ರೂಮಿಂಗ್ ಬಿಸ್ನೆಸ್ಸೇ ತೊಗೊತೀನಿ. ಈಗ ಕೆಪೆಕ್ಸ್ ಎಷ್ಟು ಬರ್ಬೋದು ಅದಕ್ಕೆ. ಫಾರ್ ಎಕ್ಸಾಂಪಲ್ ಏನೇನು ಕಾಸ್ಟ್ ಇನ್ವಾಲ್ವ್ ಆಗುತ್ತೆ ಅದರಲ್ಲಿ ಅಂತಂದರೆ, ಕೆಪೆಕ್ಸಲ್ಲಿ ನೀವು ಅಂಗಡಿ ಬಾಡಿಗೆ ತೊಗೋತೀರಾ, ಅದ್ರದ್ದು ಡೆಪಾಸಿಟ್ ಏನು ಕೊಡ್ತೀರಾ ಅದು ಸೇರಿಕೊಡುತ್ತೆ. ಏನೇನು ಎಕ್ವಿಪ್ಮೆಂಟ್ಗಳು ತೊಗೊತೀರಾ, ಏನೇನು ಪ್ರಾಡಕ್ಟ್ಗಳು ತೊಗೊತೀರಾ, ನಿಮ್ಮ ಸ್ಟೋರ್ ಒಳಗಡೆ ಏನೇನು ಬೇಕಾಗುತ್ತೆ ಅದೆಲ್ಲ ಬಂದು ಕೆಪೆಕ್ಸಲ್ಲಿ ಕೂತ್ಕೊಳ್ಳುತ್ತೆ. ಒಪೆಕ್ಸಲ್ಲಿ ಏನು ಬರುತ್ತೆ, ನೀವು ಒಂದು 5 ಜನ ಎಂಪ್ಲಾಯೀಸ್ನ ಹೈರ್ ಮಾಡಿರ್ತೀರಾ, ಇಂಟರ್ನೆಟ್ ಚಾರ್ಜಸ್ಸು, ರೆಂಟಲ್ಲು, ಫಿಕ್ಸ್ಡ್ ಆ್ಯಂಡ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಏನೇನು ಬರುತ್ತೋ ಮಂತ್ಲಿ, ಅದೆಲ್ಲ ಬಂದು ಒಪೆಕ್ಸ್ ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಇವೆರಡನ್ನು ಪ್ಲ್ಯಾನ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಒಂದು 5 ಲಕ್ಷ ಕೆಪೆಕ್ಸ್ಗಾಯಿತು, ಒಂದು 2 ಲಕ್ಷ ಒಪೆಕ್ಸ್ಗಾಯಿತು, 1 ಲಕ್ಷ ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ ಅಂತ ಇಟ್ಕೊಂಡ್ಬಿಟ್ಟು ಶುರು ಮಾಡಿಬಿಡ್ತೀನಿ ಬಿಸ್ನೆಸ್ನ. ಓಕೆ. ಶುರು ಮಾಡಿ ರನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಇಲ್ಲಾಗುತ್ತೆ ಮೊದಲನೇ ಮಿಸ್ಟೇಕು, ಯಾವುದೇ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಓನರಿಂದ. ಏನು ಮಿಸ್ಟೇಕ್ ಆಗುತ್ತೆ ಇಲ್ಲಿ ಅಂತಂದರೆ, ಈಗ ನಾನು 1 ಲಕ್ಷ ಇಟ್ಕೊಂಡೆ ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ ಅಂತ. ಹಿಂಗೆ ಇಟ್ಕೊಂಡೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ. 1 ಇಯರ್ಗೆ ನಾನು ಎಷ್ಟು ಸೇಲ್ ಮಾಡ್ತೀನಿ, ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಮೊದಲನೇ ತಿಂಗಳು ನಾನು 3 ಲಕ್ಷ ಸೇಲ್ ಮಾಡ್ತೀನಿ, 25,000 ಪ್ರಾಫಿಟ್ ಆಗುತ್ತೆ. ಎರಡನೇ ತಿಂಗಳು 4 ಲಕ್ಷ ಸೇಲ್ ಮಾಡ್ತೀನಿ, 50,000 ಆಗುತ್ತೆ. ಮೂರನೇ ತಿಂಗಳು 5 ಲಕ್ಷ ಆಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ. ಓಕೆ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯಿತು ಅಂದರೆ 1 ಲಕ್ಷ ಇರುತ್ತೆ, ಮ್ಯಾನೇಜ್ ಆಗಿಬಿಡುತ್ತೆ ಅಂತ. ಇದು ಉಲ್ಟಾ ಆಯಿತು ಅಂತಂದರೆ, ಓಕೆ, ಮೊದಲನೇ ತಿಂಗಳು ನಿಮಗೆ ಪ್ರಾಫಿಟ್ ಆಗಲಿಲ್ಲ, 1 ಲಕ್ಷ ಲಾಸ್ ಆಯಿತು. 1 ಲಕ್ಷ ಇಟ್ಕೊಂಡಿದ್ದು ಆಚೆ ಹೋಯಿತು. ಎರಡನೇ ತಿಂಗಳು 1 ಲಕ್ಷ ಲಾಸ್ ಆಯಿತು. ಇನ್ನೂ 1 ಲಕ್ಷ ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ತಂದು ಹಾಕಿದ್ರಿ. ಮೂರನೇ ತಿಂಗಳು 1 ಲಕ್ಷ ಲಾಸ್ ಆಯಿತು. ಆವಾಗಲೂ ಮ್ಯಾನೇಜ್ ಮಾಡಿದ್ರಿ. 4ನೇ ತಿಂಗಳು ಲಾಸ್ ಆಯಿತು. ಸೊ ಇಲ್ಲಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ದುಡ್ಡು ರೇಸ್ ಮಾಡೋಕ್ಕಾಗಲ್ಲ, ಕಂಪ್ನಿ ನಡೆಸೋಕ್ಕಾಗಲ್ಲ. ಬಟ್ ಇದ್ರದ್ದು ರೀಸನ್ ಅರ್ಥ ಮಾಡಿಕೊಂಡ್ರೆ ಏನಕ್ಕೆ ಈ ಪರಿಸ್ಥಿತಿಗೆ ಬಂದ್ವಿ. ಮೊದಲನೇದು, ಆ ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ನ ಸರಿ ಪ್ಲ್ಯಾನ್ ಮಾಡಿಲ್ಲ. ಓಕೆ. ಎರಡನೇದು, ಬಿಸ್ನೆಸ್ ಗ್ರೋ ಮಾಡೋ ಟೈಮಲ್ಲಿ ನಾನು ಕಂಪ್ಲೀಟ್ ಫೋಕಸ್ ಮಾಡಿ ಬಿಸ್ನೆಸ್ ರನ್ ಮಾಡೋ ಟೈಮಲ್ಲಿ ನಾನು ದುಡ್ಡು ಅರೇಂಜ್ ಮಾಡೋದಕ್ಕೆ ತಿರುಗಾಡ್ತಾ ಇದ್ದೆ. ಸೊ ನನ್ನ ಎನರ್ಜಿ ಎಲ್ಲ ಎಂಟೈರ್ ಡೇ, ಅಯ್ಯೋ ಮುಂದಿನ ತಿಂಗಳು ಲಾಸ್ ಆಗಿಬಿಟ್ರೆ ನನಗೆ ಎಷ್ಟು ದುಡ್ಡು ಬೇಕಾಗತ್ತಪ್ಪ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ದುಡ್ಡು ಅರೇಂಜ್ ಮಾಡೋದ್ರಲ್ಲೇ ಹೋಯಿತು. ಹಾಗಾಗಿ ನನ್ನ ಕಸ್ಟಮರ್ ಮೇಲೆ, ನನ್ನ ಎಂಪ್ಲಾಯೀಸ್ ಮೇಲೆ, ನನ್ನ ಪ್ರಾಫಿಟ್ ಮೇಲೆ, ನನ್ನ ಸೇಲ್ ಮೇಲೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ನನ್ನ ಬಿಸ್ನೆಸ್ಸಲ್ಲಿ.
6 ಮಂತ್ಸ್ ಒಳಗಡೆ ಮುಗಿಸ್ದೆ. ದಿಸ್ ಇಸ್ ದ ಫಸ್ಟ್ ಮಿಸ್ಟೇಕ್ ವಿಚ್ ಸ್ಟಾರ್ಟ್ಸ್. ಸೊ ಹೆಂಗೆ ಇದನ್ನು ನಾವು ಏನೋ ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ ಹೆಂಗೆ ಇಡೋದು, ಎಷ್ಟು ಅಂತ ಇಟ್ಕೊಳ್ಳೋದು? ಯೂಶ್ವಲಿ ಏನು ಹೇಳ್ತಾರಪ್ಪ ಅಂತಂದರೆ 6 ಮಂತ್ಸ್ ಟು 12 ಮಂತ್ಸ್ ನೀವು ಆ ದುಡ್ಡನ್ನ ಇಟ್ಕೋಬೇಕಾಗತ್ತೆ. ಆವಾಗ ನೀವು ಪೀಸ್ಫುಲಿ ಕಂಪ್ಲೀಟ್ ಫೋಕಸ್ ಇಟ್ಟು ನಿಮ್ಮ ಬಿಸ್ನೆಸ್ನ ರನ್ ಮಾಡ್ಬೋದು. ಓಕೆ, ಈಗ ನಾನು ಏನೋ ನನಗೆ 2 ಲಕ್ಷ ರೂಪಾಯಿ ಬೇಕು ಆಪ್ರೇಷನ್ ರನ್ ಮಾಡೋದಕ್ಕೆ, ಇಂಟು 6 ಅಂದರೆ 12 ಲಕ್ಷ, 12 ತಿಂಗಳು ಅಂದರೆ 24 ಲಕ್ಷ. 24 ಲಕ್ಷದಲ್ಲಿ ಇಟ್ಕೊಂಡು ಹೆಂಗಪ್ಪ ನಾನು ಮಾಡೋದು, ಬಿಸ್ನೆಸ್ಸೇ ಮಾಡೋಕ್ಕಾಗಲ್ಲ ನನಗೆ ಅಂತ ಅನ್ಸ್ಬೋದು. ಕರೆಕ್ಟ್ ಅಲ್ವಾ? ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಇರೋರಿಗೆ ಇನ್ನೂ ಜಾಸ್ತಿ ಆಗ್ಬೋದು. ಪಾಯಿಂಟ್ ಅದಲ್ಲ. ಆ ಬಿಸ್ನೆಸ್ ಸಸ್ಟೆನೆನ್ಸ್ ಬಡ್ಜೆಟ್ನ ಹೆಂಗೆ ಅರೈವ್ ಮಾಡೋದು ಅಂತ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಬಟ್ ಪಾಯಿಂಟ್ ಇಸ್, ಇದನ್ನು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡದೆ ಹೋದರೆ ಇಲ್ಲೇ ನಿಮ್ಮ ಮೊದಲನೇ ತಪ್ಪು ಶುರು ಆಗುತ್ತೆ. ಇದರಿಂದ ರಿಪಲ್ ಎಫೆಕ್ಟ್ ಅಂತಾರೆ. ಇದು ಹಿಂಗೆ ಕಂಟಿನ್ಯೂ ಆಗಿ 6ರಿಂದ 1 ವರ್ಷದೊಳಗಡೆ ಎಂಟೈರ್ ಬಿಸ್ನೆಸ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಬೇಸಿಕ್ ಪ್ರಿನ್ಸಿಪಲ್ಗೆ ಹೋಗೋಣ. ಬನ್ನಿ ತಿಳ್ಕೊಳ್ಳೋಣ ಸೆಕೆಂಡ್ ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ ಬಗ್ಗೆ. ಇದು ಗ್ರಾಸ್ ಮಾರ್ಜಿನ್ ಹಾಗೂ ನೆಟ್ ಮಾರ್ಜಿನ್ ಬಗ್ಗೆ ಮಾತಾಡ್ತಾ ಇರೋದು. ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಪ್ರಾಡಕ್ಟ್ ವ್ಯಾಲ್ಯೂ ಬಂದು 1000 ರೂಪಾಯಿ ಇರುತ್ತೆ. ಅಂದರೆ ಕಸ್ಟಮರು 1000 ರೂಪಾಯಿ ಕೊಟ್ಟು ನಿಮ್ಮಿಂದ ಪ್ರಾಡಕ್ಟ್ ತೊಗೊತಾನೆ. ಆ ಪ್ರಾಡಕ್ಟ್ನ ತಯಾರು ಮಾಡಲಿಕ್ಕೆ ನಿಮಗೆ 300 ರೂಪಾಯಿ ಖರ್ಚಾಗಿರುತ್ತೆ. ಸೊ 1000 ರೂಪಾಯಿ ಕಸ್ಟಮರ್ ಕೊಟ್ಟಿದ್ದು, 300 ರೂಪಾಯಿ ಪ್ರಾಡಕ್ಟ್ ತಯಾರು ಮಾಡಲಿಕ್ಕಾಗಿದ್ದು, ಉಳ್ಕೊಂಡಿದ್ದು 700 ರೂಪಾಯಿ. 700 ರೂಪಾಯಿ ನಿಮ್ಮ ಗ್ರಾಸ್ ಮಾರ್ಜಿನ್ ಆಗುತ್ತೆ. ಅದನ್ನು ಪರ್ಸೆಂಟೇಜ್ ಟರ್ಮ್ಸಲ್ಲಿ ನೋಡ್ತೀವಿ ಅಂತಂದರೆ 70% ಗ್ರಾಸ್ ಮಾರ್ಜಿನ್ ಇದೆ ಅಂತ ಹೇಳ್ತಾರೆ. ಯೂಶ್ವಲಿ 70% ಗ್ರಾಸ್ ಮಾರ್ಜಿನ್ ಇರೋ ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಸೊ ಇದನ್ನೇ ಹೇಳ್ತಾ ನೆಟ್ ಮಾರ್ಜಿನ್ ಕಡೆ ಹೋಗೋಣ. ಈಗ 700 ರೂಪಾಯಿ ಉಳಿದಿದೆ ನಿಮ್ಮ ಹತ್ರ. 700 ರೂಪಾಯಲ್ಲಿ ಬೇರೆ ಖರ್ಚು ವೆಚ್ಚಗಳನ್ನ ಕಳಿಬೇಕು ನೀವು. ಅಂದರೆ ನಿಮ್ಮ ಬಾಡಿಗೆ, ಅಂಗಡಿ ಬಾಡಿಗೆ, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು, ಇಂಟರ್ನೆಟ್ ಬಿಲ್ಲು, ಎಂಪ್ಲಾಯಿ ಸ್ಯಾಲ್ರಿ ಎಲ್ಲನೂ ಕಳೆದು ಉಳ್ಕೊಳ್ಳೋದೇ ನಿಮ್ಮ ನೆಟ್ ಮಾರ್ಜಿನ್. ಫಾರ್ ಎಕ್ಸಾಂಪಲ್ 500 ರೂಪಾಯಿ ನಿಮಗೆ ಖರ್ಚಾಗಿದೆ ಬೇರೆ ಖರ್ಚು ವೆಚ್ಚಗಳಿಗೆ. 700 ಇತ್ತು, 500 ರೂಪಾಯಿ ಖರ್ಚಾಗಿದೆ, ಉಳ್ಕೊಂಡು 200 ರೂಪಾಯಿ. ಸೊ ಬೇಸಿಕಲಿ ನಿಮ್ಮ ನೆಟ್ ಮಾರ್ಜಿನ್ ಪರ್ಸೆಂಟೇಜು 20% ಆಗುತ್ತೆ. ಹೆಂಗೆ? 1000 ರೂಪಾಯಿ ಪ್ರಾಡಕ್ಟು 200 ರೂಪಾಯಿ ಕೈಗೆ ಬಂತು. ಸೊ ಬೇಸಿಕಲಿ 20% ನಿಮ್ಗೆ ಉಳ್ಕೊಂತು. ಸೊ ನಿಮಗೆ ಗೊತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಮಿನಿಮಮ್ 20% ನನಗೆ ಬರುತ್ತೆ. ನನಗೆ ಗ್ರಾಸ್ ಮಾರ್ಜಿನ್ 70% ಇರುತ್ತೆ, ನೆಟ್ ಮಾರ್ಜಿನ್ 20% ಇರುತ್ತೆ ಅಂತ. ಸಿಂಪಲ್, ಈಸಿ, ಏನೂ ಕಾಂಪ್ಲಿಕೇಶನ್ ಇಲ್ಲ ಇದರಲ್ಲಿ. ಬಟ್ ಮಿಸ್ಟೇಕ್ ಎಲ್ಲ ಆಗುತ್ತೆ ನಮ್ಮಿಂದ. ಈ ಮಿಸ್ಟೇಕಿಂದ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಹೆಂಗಾಗುತ್ತೆ, ಶಟ್ ಡೌನ್ ಆಗೋವರೆಗೂ ಯಾವ ರೀತಿ ಹೋಗ್ಬೋದು ಅಂತ ತಿಳ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಥಿಂಗು. ಫಾರ್ ಎಕ್ಸಾಂಪಲ್ 20% ಇದೆ ಅಂತ ಗೊತ್ತು ನಮಗೆ. 1 ತಿಂಗಳು 18% ಬಂತು, ಇನ್ನೊಂದು ತಿಂಗಳು 23% ಬಂತು. 2 ತಿಂಗಳು ನೀವು ಯಾಕೆ 18 ಬಂತು ಅಂತ ತಿಳ್ಕೊಬೇಕು, ಯಾಕೆ 23 ಬಂತು ಅಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ 18 ಬಂತು, ನಿಮಗೆ ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆಯೋ ಅಥವಾ ನಿಮ್ಮ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆಯೋ ಅಂತ ನೋಡ್ಕೊಳ್ಳೋದಕ್ಕೆ ಈ ಒಂದು ಚೆಕ್ಕು ಹೆಲ್ಪ್ ಮಾಡುತ್ತೆ. ನೀವು ಚೆಕ್ಕೇ ಮಾಡಲಿಲ್ಲ, 2% ತಾರೆ 18% ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಮುಂದುವರೆದ್ರೆ ಇದು ಹೋಗಿ 18 ಇರೋದು 8ಗೆ ಬರೋದು ಭಾಳ ಬೇಗ ಬರುತ್ತೆ. ಸೊ ಅದು ಗೊತ್ತೇ ಆಗಲ್ಲ. ಸೊ ಈ ಮಿಸ್ಟೇಕ್ನ ದಯವಿಟ್ಟು ಆ್ಯಸ್ ಎ ಇಂಡಿವಿಜುವಲ್ ಬಿಸ್ನೆಸ್ ಓನರ್, ಅವರಲ್ಲಿ ಇಂಡಿವಿಜುವಲ್ ಬಿಸ್ನೆಸ್ ಓನರ್ಗಳಿಂದನೇ ಇದಾಗೋದು. ಟೀಮ್ ಇದೆ ಎಲ್ಲ ಇದೆ ಅಂತಂದರೆ ಇದು ಸಾಮಾನ್ಯ ಆಗಲ್ಲ. ಓಕೆ, ನಮ್ಮಂಥ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಓನರ್ಸು ಇದ್ರ ಮೇಲೆ ಪ್ರತಿ ತಿಂಗಳು ಫೋಕಸ್ ಮಾಡಬೇಕು, ಇಶ್ಯೂನ ಅಡ್ರೆಸ್ ಮಾಡಬೇಕು, ಫಿಕ್ಸ್ ಮಾಡಬೇಕು, ಪುನಃ ನೆಕ್ಸ್ಟ್ ಮಂತ್ ಅದನ್ನು ಮೆಜರ್ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮಗೆ ಕಂಪ್ನಿ ಮೇಲೆ ಇಂಪ್ಯಾಕ್ಟ್ ಏನೂ ಬೀಳಲ್ಲ, ಲಾಸ್ ಆಗಲ್ಲ, ತೊಂದರೆ ಇಲ್ಲದೆ ಕಂಪ್ನಿ ನಡೆಯೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ಫಸ್ಟ್ ಪಾರ್ಟ್ನ ನಾನು ಮುಗಿಸ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಲಿ ಅಥವಾ ನಮಗೇನಾರ ಫೀಡ್ಬ್ಯಾಕ್ ಕೊಡಬೇಕಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ 3 ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ಗಳೊಂದಿಗೆ.